ಜಸ್ಟ್ ಇಮ್ಯಾಜಿನ್ ನಾಳೆ ನಿಮ್ಮ ಪ್ರಾಜೆಕ್ಟ್ ಸಬ್ಮಿಷನ್ ಇಟ್ಕೊಂಡು ಏನೂ ಬರ್ದಿಲ್ಲ ನೀವು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾಳೆ ನನ್ನ ಪ್ರಾಜೆಕ್ಟ್ ಸಬ್ಮಿಷನ್ ಇಟ್ಕೊಂಡು ಏನು ಸ್ಟಾರ್ಟೇ ಮಾಡಿಲ್ಲ ನಾನು. ಅದಕ್ಕೆ ನಾಳೆ ಬಯಸ್ಕೊಳೋಕ್ಕಿಂತ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡೆ. ಅದಾದಮೇಲೆ ಈ ಪ್ರಾಜೆಕ್ಟಲ್ಲಿ ಡಯಾಗ್ರಾಮ್ಸ್ ಡ್ರಾ ಮಾಡೋಕ್ಕೆ ಫೋಕ್ ಡ್ರಾ ಮಾಡೋಕ್ಕೆ ಹೋದೆ, ಆದರೆ ತ್ರಿಶೂಲ್ ಆಗಿಬಿಟ್ಟೈತೆ. ಆದರೂ ಪರವಾಗಿಲ್ಲ. ಇದೇನೋ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಬಿಟ್ಟು 1.5 hour ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಟು ಡು ಲಿಸ್ಟ್ನ ಬರೆದೆ. ಅದಾದಮೇಲೆ ಫೆಡ್ರಲಿಸಮ್ ಚಾಪ್ಟರ್ 3rd ಚಾಪ್ಟರ್ನ ತೆಗೆದ್ಬಿಟ್ಟು ಫಸ್ಟ್ ಲೆಕ್ಚರ್ನ ಸ್ಟಾರ್ಟ್ ಮಾಡ್ಕೊಂಡು ಲೆಕ್ಚರ್ ನೋಡ್ಕೊತ ನೋಟ್ಸ್ ಸೈಡ್ ಬೈ ಸೈಡ್ ನೋಟ್ಸು ಬರೆದೆ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ನನ್ನ ಎಕ್ಸಾಮ್ ಟೈಮ್ಸಲ್ಲಿ. ಅದಾದಮೇಲೆ ಸಮ್ ವಾಟ್ ಐ ಕಂಪ್ಲೀಟೆಡ್ 2 ಲೆಕ್ಚರ್ಸ್. ಆಫ್ಟರ್ ಕಂಪ್ಲೀಟಿಂಗ್ 2 ಲೆಕ್ಚರ್ಸ್ ನಮ್ಮ ಮಮ್ಮಿ ಬಂದುಬಿಟ್ಟು ನನಗೆ ಮೈಸೂರು ಪಾಕ್ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ 10 minutes ಬ್ರೇಕ್ ತೊಗೊಂಡಾದಮೇಲೆ ಲಿಟ್ರಲಿ 8:15 ಆಗಿದೆ ಅಂತ ಫಟಾಫಟ್ ಅಂತ ನನ್ನ ಮ್ಯಾಥ್ ಬುಕ್ನ ತೊಗೊಂಡು ಮ್ಯಾಥ್ ಲೆಕ್ಚರ್ ಸ್ಟಾರ್ಟ್ ಮಾಡಿಬಿಟ್ಟು ಲಾಟ್ ಆಫ್ ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಮ್ಯಾಥ್ ಅಂದರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್, ಯಾಕಂದರೆ ಮ್ಯಾಥಲ್ಲಿ ತುಂಬ ಡಿಫಿಕಲ್ಟೀಸ್ ಇರುತ್ತೆ ಮತ್ತು ಕಾಂಪ್ಲಿಕೇಟ್ಸ್ ಇರುತ್ತೆ, ಅದಕ್ಕೆ ನಂಗೆ ತುಂಬ ಇಷ್ಟ. ಅದಾದಮೇಲೆ ಮ್ಯಾಥನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಾನು ಡಿನ್ನರ್ ತಿನ್ನಲಿಲ್ಲ, ಯಾಕಂದರೆ ನಮ್ಮಮ್ಮ ನನಗೆ ವಡೆ ತಂದಿದ್ರು. ಅದನ್ನು ತಿಂದುಬಿಟ್ಟು ಫಟಾಫಟ್ ಅಂತ ನಾನು ಸೈನ್ಸ್ ಬುಕ್ ತೊಗೊಂಡು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ತೆಗೆದೆ. ಈ ಚಾಪ್ಟರ್ ಅಂತೂ ತುಂಬ ಬೋರಿಂಗ್ ಚಾಪ್ಟರ್, ಆದ್ರೂ ಸೈಡ್ ಬೈ ಸೈಡ್ ನೋಟ್ಸ್ ಬರ್ಕೊಂಡು ಕ್ವಶನ್ಸ್ನು ನೋಟ್ ಡೌನ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿ ಹಾಕಿದೆ. ಆಮೇಲೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗಾಯ್.